ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನೀವು ನೋಡ್ತಾ ಇದ್ದೀರಾ ಕೇರಳ ಟ್ರಿಪ್ನ ಪಾರ್ಟ್ 2. ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ತುಂಬಾ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು 2 ವ್ಲಾಗ್ಸ್ನ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಹೊರಟಿದ್ದು ಮೈಸೂರಿಂದ. ಈಗ ಇದ್ದೀವಿ ವೈನಾಡ್ ಬಿಟ್ಟು ವೈಥಿರಿ ಅನ್ನೋ ಒಂದು ಪ್ಲೇಸಲ್ಲಿ. ಇಲ್ಲಿ ಏನೆಲ್ಲ ಇದೆ ಅಂತ ಆನ್ ದ ವೇ ಹೋಗ್ತಾನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ನಮ್ಮ ಈ ವ್ಲಾಗ್ ಹೇಗಿರುತ್ತೆ ನೋಡೋಣ. ವೈಥಿರಿ ಪಾರ್ಕ್ ಜಾನು, ಇದು ಅಮ್ಯೂಸ್ಮೆಂಟ್ ಪಾರ್ಕ್ ತರ ಇರಬೇಕು. ಅಲ್ಲಿ ನೋಡ್ರಿ ಮೇಲ್ ಇಲ್ಲಿ ಹಾಕಿದ್ದಾರೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಇದೆಯಲ್ಲ, ಆ ತರದ್ ಹಾಕಿದ್ದಾರೆ. ಏನ್ ಮಾಡೋದು, ಇಲ್ಲಿ ಲೇಟ್ ಆಗುತ್ತೆ. ಏನು ಎತ್ತ ಅಂತ ಕೇಳ್ಕೊಂಡ್ ಬರ್ಬೇಕಷ್ಟೇನೆ. ಏನ್ ಟಿಕೆಟ್ ಫೇರು, ಎಷ್ಟೊತ್ತಾಗತ್ತೆ ಒಳಗಡೆ ಹೋದ್ರೆ ಬರೋದಕ್ಕೆ. ತುಂಬಾ ಗಾಡಿ ನಿಲ್ಸಿದ್ದಾರೆ. हिंदी आता है? हिंदी आता है? हिंदी मालूम है? कितना देर लगेगा इधर? हाँ, कितने घंटा? घंटा 4-5 घंटा चाहिए. 4-5 3 घंटा बाकी है. 3 घंटा 6 बजे 5:30 बजे क्लोजिंग है क्या? कितना एंट्री फीस? 6 बजे 700 पर हेड. क्या क्या है वो? स्विमिंग सभी है क्या? 40 एक्टिविटीज है, बच्चे के लिए बड़ा के लिए सब कुछ. ओके. वाटर पार्क, पानी का भी एक्टिविटी है? स्विमिंग पूल है. स्विमिंग पूल बस वो स्लाइड करने के लिए सब है. ओके. कितने बजे ओपन होता है? सुबह कितने बजे ओपन होता है? 9 बजे 9 बजे 9:30 बजे. ओके. वीकली हाफ छुट्टी है क्या? वीक में छुट्टी है क्या कभी? नहीं वो हमेशा रहेगा. बंद नहीं है ना, तो हम मंडे आएंगे. कोझिकोड से वापस होते टाइम हो गया ना. ವೆಲ್ಕಮ್ ಬ್ಯಾಕ್ ಟು ಆರ್ ಪಾರ್ಟ್ 2 ರೋಡ್ ಟ್ರಿಪ್ ವ್ಲಾಗ್. ಸೊ ಪಾರ್ಟ್ 1 ನೀವು ನೋಡಿಲ್ಲ ಅಂದರೆ ನೋಡಿ, ಆವಾಗಲೇ ಇದು ಅರ್ಥ ಆಗೋದು ನಿಮಗೆ. ನಾವು ಮೈಸೂರಿಂದ ಬಿಟ್ಟು ಮೈಸೂರು, ನಂಜನಗೂಡು, ಬಂಡೀಪುರ, ವೈನಾಡ್, ಈಗ ವೈಥಿರಿಯಲ್ಲಿದ್ದೀವಿ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಡೆಸ್ಟಿನೇಷನ್ ಇರೋದು ಇಂಪಾರ್ಟೆಂಟು ಕ್ಯಾಲಿಕಟ್ಟು. ಅಲ್ಲಿಗೆ ನಾವು ಇವತ್ತು ಹೇಗೆ ಏನೇ ಆದ್ರೂ ರೀಚ್ ಆಗಲೇಬೇಕು. ಸೊ ಏನೆಲ್ಲ ಇದೆ ಅಂತ ಕೇಳ್ಕೊಂಡು ಹೋಗೋಣ, ಬರಬೇಕಾದ್ರೆ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ. ನನ್ನ ಪ್ರೀವಿಯಸ್ ವ್ಲಾಗನ್ನು ನೋಡಿರೋರು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇದು ಕೂಡ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ, ಇವತ್ತು ಯಾವ ಹೊಸ ಜಾಗಕ್ಕೆ ಹೋಗ್ತೀವಿ, ಹೇಗಿರುತ್ತೆ ನಮ್ಮ ದಿನ ನೋಡೋಣ. ನಮಗೆ ಬೆಂಗಳೂರಲ್ಲಿ ಬಿಸಿಲು ಅಂತ ನೋಡಿ ಇಲ್ಲಿಗೆ ಬಂದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ. ಬಟ್ 1 ವಾರ ಇಲ್ಲೇ ಇರಬೇಕು, ಅವಾಗ ಏನನ್ಸುತ್ತೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟನೇ ಕಾಣ್ತಾ ಇಲ್ಲ. ಮೋಡದ ಮಧ್ಯ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ. ಇಲ್ಲಿ ಯಾವುದೋ ಒಂದು ಅಡ್ವೆಂಚರ್ ಇದೆ, ಬಂಜಿ ಜಂಪಿಂಗ್. ನಾನು ಮಾಡಲ್ಲ. ಅಲ್ಲಿ ಮತ್ತೆ ಇನ್ನೇನೇನೋ ಇದೆ ನೋಡಿ, ಜಿಪ್ ಲೈನ್ ಅಂತೆ. ಕಕ್ಕಿಡಿ ವಿಲೇಜ್ ಎಲ್ಲ ಆನ್ ದ ವೇನೇ ಇದೆಯಲ್ವಾ ರೋಡಲ್ಲಿ. ಟಾಂಜಾನಿಯಾ ಅಡ್ವೆಂಚರ್ ಪಾರ್ಕ್ ಅಂತೆ. ವಾಟರ್ ಪಾರ್ಕ್ ತರ ಕಾಣ್ತಿದ್ಯಪ್ಪ ನಂಗೆ ಮುಂದೆ. ವಾಟರ್ ಪಾರ್ಕ್ ಅಂದ್ರೆ ಅವ್ರು ಹೇಳ್ದಂಗೆ ಮಿನಿಮಮ್ 4-5 ಅವರ್ ಬೇಕಾಗುತ್ತೆ. ಇಲ್ಲೆಲ್ಲ ಬೇಗ ಮುಚ್ಚಿಬಿಟ್ರೆ ಇಟ್ ವಿಲ್ ಬಿ ವೇಸ್ಟ್. ಸೊ ಈಗ ಎಲ್ಲ ಡೀಟೇಲ್ ಕೇಳ್ಕೊಂಡು ಹೋಗೋಣ. ಬೇಕಿದ್ರೆ ಇನ್ನೊಂದ್ಸಾರಿ ಬಂದು ಹೋಲ್ ಡೇ ಸ್ಪೆಂಡ್ ಮಾಡ್ಬೋದಲ್ವಾ. ಸೊ ಇಲ್ಲಿದು ಸೀನರಿ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟು ಸೂಪರ್ ಆಗಿದೆ ಗೊತ್ತಾ. ಏನು ಅಲ್ಲಿ ಎಂಟ್ರೆನ್ಸು ನೋಡಿದೆ, ಅಲ್ಲಿ ನೋಡಿ ಎಂಟ್ರೆನ್ಸ್. ಜಿಪ್ ಸೈಕಲ್. ನೋಡಿ ಸ್ನೇಹಿತರೆ ಹೇಗಿದೆ ಅಂದ್ಬಿಟ್ಟು, ಬೆಟ್ಟ ಸ್ಲೋಪು, ಅದ್ರ ಮೇಲ್ಗಡೆ ಇರೋವಂಥ ಫಾಗು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನೋಡ್ಬಿಟ್ಟು ನಾನು ಇಲ್ಲಿ ಇಳಿಬೇಕು ಅಂದ್ಬಿಟ್ಟು ಇಳಿದಿದ್ದು. ಇಲ್ಲಾಂದರೆ ಇದ್ರದ್ದೇನು ಡೀಟೇಲ್ಸ್ ನಾವು ಗೂಗಲಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ ನೋಡಿ. ಈ ಎಂಡಿಂದ ಹಿಡಿದು
ವಾವ್. ಅದೇ ಹೆಚ್ಚು ಕಡಿಮೆ ಮಿನಿಮಮ್ ಒಂದು 2-3 ಅವರ್ಸ್ ಬೇಕಾಗತ್ತೆ ಎಲ್ಲ ಮುಗ್ಸೋಕ್ಕೆ ಅಲ್ವಾ. ಇದು ವೈತಿರಿ ಟೌನ್ ಅಂತ ಕಣೋ ಇದು. ಅವ್ರ ಪಾಪ ಇಂಗ್ಲೀಷ್ ಬರ್ತಾಯಿಲ್ಲ, ಹಿಂದಿನೂ ಬರ್ತಾಯಿಲ್ಲ, ನಮ್ಮ ಮಲಯಾಳಂ ಬರ್ತಿಲ್ಲ. ಸರಿ ನೋಡೋಣ ಬನ್ನಿ ಬರಬೇಕಾದ್ರೆ. ಹಾಂ, ಆಮೇಲೆ ವಯನಾಡಿಗೆ ಬರ್ತೀವಲ್ಲ, ಆಮೇಲೆ ಟೈಮ್ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡೋಣ. ಓಕೆನಾ? ಆಕಾಶ ಯಾವುದು ಭೂಮಿ ಯಾವುದು ಗೊತ್ತಾಗ್ತಾನೆ ಇಲ್ವಲ್ಲಪ್ಪ. ಇದೇ ವೈತಿರಿ ಘಾಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ದಿದಾರಲ್ಲಿ ಗೂಗಲಲ್ಲಿ. ವೈತಿರಿ ಘಾಟ್. ಲುಕ್ at that. ಲುಕ್ at me ಅಂತಾರಲ್ಲ ಆ ಥರ. ಸಿಗಲ್ಲ, ಮಳೆ ಇಲ್ಲದೆ ಇರೋದು ಅದಕ್ಕೂ ಸಕ್ಕತ್ತಾಗಿ ಸಿಕ್ಕಿದೆ ವ್ಯೂ ಪಾಯಿಂಟ್. ಅಲ್ಲೇನು ಸರ್? ಬ್ಯಾಂಗ್ಳೂರು. ನೋಡಿ ಸ್ನೇಹಿತರೆ, ಈ ಕಡೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಆ್ಯಂಡ್ ಈ ಕಡೆ ಎಷ್ಟು ಫಾಗ್ ಇದೆ ಅಂತ. ಇದು ವೈತಿರಿ ಘಾಟ್ ಅಂತ ಇದೆಯಂತೆ. ಈ ಪಾಯಿಂಟಿಂದನೇ ನೋಡಿದ್ರೆ ಚೆನ್ನಾಗಿ ಕಾಣುತ್ತಂತೆ ಸ್ನೇಹಿತರೆ. ಹಂಗೆ ನೋಡ್ತಾ ಇದ್ರೆ ನನಗೆ ತಲೆ ತಿರುಗ್ದಂಗೆ ಆಗ್ತಾ ಇದೆ, ಆ ಥರ ಇದೆ. ಮೋಡಗಳು ಹೆಂಗೆ ಮೂವ್ ಆಗ್ತಾ ಇದೆ ನೋಡಿ, ಇಲ್ಲಿ ನೋಡಿ ಹೆಂಗೆ ಮೂವ್ ಆಗ್ತಾ ಇದೆ ಅಂದ್ಬಿಟ್ಟು. ಸೂಪರ್ ವ್ಯೂ ಸ್ನೇಹಿತರೆ. ಇದು ವೈತಿರಿ. ಎಷ್ಟು ಶಕೆ ಅಂದರೆ ನಮ್ಮ ಮುಖ ನೋಡಿ ಆಗಲೇ ಡಲ್ ಆಗಿಬಿಟ್ಟಿದೆ. ಸಾನು ಸಖತ್ತಾಗಿದೆ ಸಾನು, ನಂಗೆ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ತಲೆ ತಿರುಗ್ದಂಗೆ ಆಗುತ್ತೆ, ಬಟ್ ಇಲ್ಲಿ ನೋಡು ಹೇಗೆ ಮೂವ್ ಆಗ್ತಾ ಇದೆ ಅಂದ್ಬಿಟ್ಟು. ಕೆಳಗಡೆ ಹಿಂಗೆ ಹೋಗ್ತಾ ಇದೆ. ಸೂಪರ್ ಆಗಿದೆ ಸ್ನೇಹಿತರೆ. ಇಲ್ಲೇನು ಮಳೆ ಬಂದಾಗ ಮಿನಿ ಫಾಲ್ಸ್ ಕ್ರಿಯೇಟ್ ಆಗಿಬಿಡುತ್ತೋ ಏನೋ ಇಲ್ಲಿ. ಅಲ್ಲಿ ನೋಡಿ ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊಂಡು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆಮೇಲೆ ಇದು ಒಳ್ಳೆ ಪಾಯಿಂಟ್ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಫೋಟೋ ಸೆಷನ್ ಕೂಡ ನಡೀತು. ಅಲ್ಲಿ ಹೋಗೋರು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಇದ್ರೆ ಇಲ್ಲಿ ನೋಡಿ, ಇವಾಗ ತಾನೇ ಅಷ್ಟೋ ಇಷ್ಟೋ ಕಾಣ್ತಿತ್ತು, ಇವಾಗ ಫುಲ್ ಫಾಗ್ ಆಗ್ಬಿಡ್ತು, ಏನೂ ಕಾಣ್ತಿಲ್ಲ, ಎಲ್ಲ ಒಂದೇ ಕಾಣ್ತಾ ಇದೆ. ನಾವು ಹಿಂಗೆ ಬರೋದಂತ ಕನಸನ ಮೈನಾಡಿಗೆ ಹೋಗ್ಬೇಕಾದ್ರೆ ವಾಪಸ್ಸು ರೋಡಲ್ಲಿ ಬರ್ತೀವಿ, ಅವಾಗೆಲ್ಲ ಕ್ಲೀನಾಗಿ ನಾವು ಪ್ರೊವೈಡೆಡ್ ಮಳೆ. ಇಲ್ಲಿಂದ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿದಾದ್ಮೇಲೆ ಬೀಚ್ ಸಿಗುತ್ತೆ. ಕರ್ನಾಟಕ ಟು ಕೇರಳ ತುಂಬಾ ಘಾಟ್ ಸೆಕ್ಷನ್ನು, ಅದರಲ್ಲೂ ಹೇರ್ ಪಿನ್ ಕರ್ವ್ ಅಂತ ಹೇಳ್ತಾರೆ. ಆ ಥರದ್ದು 8 or 9 ಒಂದೊಂದು ಕಡೆನೂ ಅಲ್ಲಿ ಬೋರ್ಡ್ ಹಾಕಿದ್ರು. ಆ ಥರ ಇದೆ. ನನಗೆ ಗಾಡಿಯಲ್ಲಿ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಟ್ರೈನ್ ಬುಕ್ ಮಾಡಿ ಅಂದಿದೆ, ಆದರೆ ರಾಜೇಶ್ ಅಂದರು ಟ್ರೈನ್ ಬುಕ್ ಮಾಡಿದ್ರೆ ನಾವು ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ, ನಾವು ಒಂದು ಟ್ರಿಪ್ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ, ಅಲ್ಲಿ ಹೋಗೋ ಕೆಲಸನೂ ಆಗಬೇಕು, ಹಾಗೆ ನಮ್ಮ ಟ್ರಿಪ್ ಕೂಡ ಆಗುತ್ತೆ, ನಾವು ಯಾವತ್ತೂ ವಿಸಿಟ್ ಮಾಡಿಲ್ವಲ್ಲ, ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಾಣಿಸ್ತಾ ಇತ್ತು, ನಾವು ಇದೇನಿದು ಒಂದೇ ಒಂದು ಕಾಣ್ತಿದೆಯಲ್ಲ ಅಂತ. ಈ ಸಿಟಿಗಳೆಲ್ಲ ಕಾಣ್ತಾ ಇರಲಿಲ್ಲ, ಚಿಕ್ಕ ಚಿಕ್ಕ ಶಾಪ್, ಆ ದೊಡ್ಡ ಮಾಸ್ಕ್ ಕಾಣ್ತಾ ಇತ್ತು. ಅವಾಗ ಕಿವಿ ಮುಚ್ಕೊಂಡ್ಬಿಟ್ಟಿತ್ತು, ಇವಾಗ ಇನ್ನೂ ಓಪನ್ ಆಯಿತು. ಓಕೆ, ಸಿಟಿ ಎಂಟರ್ ಆದ್ವಿ. ಜನ ಊಟ ಮಾಡಲ್ವಾ? ಓ ಇಲ್ಲಿ ಹೌದಾ?
ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದ್ವಿ ಆರಾಮಾಗಿ. ಒಳಗಡೆ ಕೂರು, ಏನಾಗಲ್ಲ ಬಾ. ವಾಮಿಟ್ ಬರೋ ಥರ ಆಗ್ತಿದ್ಯಾ? ತಿಂದರೆ ಸರಿ ಹೋಗುತ್ತೆ ಬಾ. ಮೋಸ್ಟ್ಲಿ ಹೊಟ್ಟೆ ಹಸ್ದಿರ್ಬೇಕು ಅದಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನನಗೆ 2-3 ಜನ ಒಂದು ರೀಲ್ನ ಫಾರ್ವರ್ಡ್ ಮಾಡಿದ್ರು. ಯಾವುದು ಅಂದರೆ ನಮಗೆ ಮೋಷನ್ ಸಿಕ್ನೆಸ್ ಇದೆಯಲ್ಲ, ಅಂದರೆ ವಾಮಿಟ್ ಬರುತ್ತಲ್ವ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಮಾಡಿ ಅಂದ್ಬಿಟ್ಟು ಸಜೆಷನ್ ಇತ್ತು ಆ ರೀಲಲ್ಲಿ. ಸೊ 2-3 ಜನ ಮಾಡಿದ್ರು, ಸಾನಾಗಿದೆ ಅಲ್ವಾ ಮಾಡಿಸಿ ಈ ಥರ. ಸೊ ಸಾನಾಗಿ ಮಾಡಿದ್ಲು, ಬಟ್ ಸ್ವಲ್ಪ ಏನಾಗಿದೆಯಾ ಅವಾಗ ಏನು ಬೇಕು ಆರ್ಡರ್ ಮಾಡಿ ಬೇಗ. ಅಲ್ಲೆಲ್ಲ ಪಿಕ್ಚರ್ ಇರೋದೆಲ್ಲ ಒಂದೊಂದು. ಶವರ್ಮನಾ? ಮಳೆ ಬರ್ತಾ ಇದೆ, ಜಿಡಿ ಜಿಡಿ ಮಳೆ. ಇದೇನಾದರೂ ಆಗಲೇ ಜೋರಾಗಿದ್ದಿದ್ರೆ ನಾವು ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಆ ವ್ಯೂ ಪಾಯಿಂಟಿಂದ. ಸೊ ಈಗ ನಾವು ಒಂದು ಕೆಫೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅಂದರೆ ನಾವು ಬೆಳಗ್ಗೆ ತಂದಿದ್ದ ರೈಸೇ ಊಟ ಮಾಡಿದ್ವಿ. 2:45 ನಾವು ಊಟ ಮಾಡಿದ್ವಿ, 3 ಗಂಟೆ ಅಂತ ಅಂದ್ಕೊಳ್ಳಿ. ಈಗ 5 ಗಂಟೆ ಆಗ್ತಾ ಇದೆ. ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನೋಣ ಅಂತ. ನಾವಿನ್ನು ರೂಮ್ಗೆ ಅಲ್ಲಿ ಹೋಗಿ ನೋಡಿ ಬಂದ ಮೇಲೆ ಬೇಕಿದ್ರೆ ರಾತ್ರಿ ಇನ್ನೊಂದು ಸಾರಿ ಊಟಕ್ಕೆ ಹೋಗ್ಬೋದು. ಅಲ್ಲಿ ತನಕ ಲೇಟ್ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಬಂದಿದ್ದೆ. ಆಲ್ಫಾ ಹಮ್, ಇದು ಪ್ಯಾಟೋ ಪೀಸ್ ಅಂತೆ. ಬಾರ್ಬಿಕ್ಯೂಡ್ ಅಫ್ಘಾನಿ ಅಲ್ಲ ಅರೇಬಿಯನ್ ಸ್ಪೈಸಸಲ್ಲಿ ಬಾರ್ಬಿಕ್ಯೂಡ್ ಕೋಲ್ ಮೇಲೆ ಗ್ರಿಲ್ ಮಾಡಿರೋ ಅಂಥ ಚಿಕನ್ ಅಂತೆ. ಅದ್ರ ಜೊತೆ ಸ್ವಲ್ಪ ಸಲಾಡ್, ಮಯೋನೀಸ್ ಆ್ಯಂಡ್ ಚಟ್ನಿ ಕೊಟ್ಟಿದ್ದಾರೆ ಆ್ಯಸ್ ಅ ಸ್ಟಾರ್ಟರ್. ನೆಕ್ಸ್ಟ್ ನಮ್ಮ ಮೇನ್ ಕೋರ್ಸಲ್ಲಿ ಇವತ್ತು ಶವರ್ಮಾ. ಇದು ಶವರ್ಮಾ. ನೆಕ್ಸ್ಟ್ ಸ್ಪೆಷಲ್ ಬರ್ಗರ್ ಅಂತ. ಇದು ಅಂದರೆ ಫ್ರೈಡ್ ಚಿಕನ್ ವಿತ್ ಚೀಸ್ ಆ್ಯಂಡ್ ಸಮ್ ಫ್ರೈಸ್ ಆಸ್ ವೆಲ್. ಸಾನು's ಫೇವ್ರೆಟ್. ಎಂಜಾಯ್ ಬೇಬಿ. ಈಗ ನಮ್ಮ ರಾಜೇಶ್ ಅವರ ಎಕ್ಸ್ಪ್ರೆಷನ್ ಫಾರ್ ಶವರ್ಮಾ. ಏನು ಚಿಕನ್ ಚೆನ್ನಾಗಿದೆ. ಶವರ್ಮಾ ಚೆನ್ನಾಗಿದೆಯಲ್ಲ, ಸ್ಪೈಸಿನೂ ಇದೆ ಬ್ರೋ. ಶವರ್ಮಾ ಒನ್ ಮೋರ್. ಚೆನ್ನಾಗಿದೆ. ಫಸ್ಟ್ ಮೀಲ್ ಇನ್ ಕೇರಳ ಚೆನ್ನಾಗಿದೆ. ಹ್ಯಾಪಿ. ಇದು ಸೀಸನಿಂಗ್ ತುಂಬ ಚೆನ್ನಾಗಿದೆ. ಹೌದಾ? ಈ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ನಮಗೆ ಹೇಗೆ ಬೇಕೋ, ಖಾರ ಬೇಕಾ ಕಡಿಮೆ ಬೇಕಾ ಎಲ್ಲನೂ ಕೇಳಿ ನಮಗೆ ಮಾಡಿಕೊಟ್ರು. ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಅದ್ರ ಮ್ಯಾರಿನೇಷನ್ನು, ಸೀಸನಿಂಗ್ ಎಲ್ಲನೂ. ಸೊ ಆ ರೋಡಲ್ಲಿ ನೀವೇನಾದರೂ ಪಾಸ್ ಆದರೆ ಇಟ್ಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ.
ನೆಕ್ಸ್ಟ್ ಅಲ್ಲಿಂದ ನಾವು ಕೋಝಿಕೋಡ್ಗೆ ಡೈರೆಕ್ಟ್ ಬಂದ್ಬಿಟ್ವಿ. ಇನ್ನೆಲ್ಲೂ ಸ್ಟಾಪ್ ಕೊಡಲಿಲ್ಲ. ಅಲ್ಲಿಂದ ಹತ್ರನೇ, ತುಂಬ ದೂರ ಅಂತ ಏನಿಲ್ಲ, ಒಂದು 1.5 hour to 2 hour ಜರ್ನಿ. ಹೌ ಇಸ್ ಇಟ್ ಬೇಬಿ? ಯಾರಿಗೇನು ಕೇಳಿಲ್ಲ ಅಂದರೆ ನಮ್ಮ ಸಾನು ಹ್ಯಾಪಿ ಆಯಿತಾ ಕೇಳಬೇಕಪ್ಪ. ಹೆಂಗಿದೆ ರೂಮು? ಈಗ ನಮ್ಮ ಸಾನು ಅವರು ವಾಶ್ರೂಮ್ ನೋಡಬೇಕು. ತಗೊಳ್ಳಿ ಸ್ನೇಹಿತರೆ, ನಮ್ಮ ರೂಮ್ ಟೂರು ಆಗೋಯ್ತು. ಇಲ್ವಂತೆ, ನಮ್ಮ ಸಾನುಗೆ ಹ್ಯಾಪಿ ಆಗಿಲ್ಲ. ಬಾತ್ ಟಬ್ಬು ಇಲ್ಲ. ಅಯ್ಯೋ ಏನು ಮಾಡೋದು ರಾಜಾ, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. ನಿಮ್ಮ ಅಪ್ಪ ನೋಡಿದ್ದು ಮೊದಲು ರೂಮು ಇಲ್ಲಿದ್ದು ತುಂಬ ಚಿಕ್ಕದು ಸ್ನೇಹಿತರೆ. ಹ್ಞೂ, ಅಲ್ಲಿ ತುಂಬಾ ದೊಡ್ಡದಾಗಿ ಕಾಣುತ್ತೆ. ನಮಗೆ ಇದೇ ದೊಡ್ಡದು ಆ್ಯಕ್ಚುಲಿ. ನಾವು ಇದ್ರ ಮುಂಚೆ ನೋಡಿದ್ದಂತೂ ಇದಕ್ಕಿಂತ ಚಿಕ್ಕದು ಅನ್ನಿಸ್ತು ನನಗೆ. ಫೋಟೋಲೇ ಚಿಕ್ಕದು ಅನ್ನಿಸ್ತು. ಇದು ಓಕೆ, ಸ್ವಲ್ಪ ದೊಡ್ಡದಿದೆ. ಇಲ್ಲಿ ಸ್ಪೇಸ್ ಕಾಣ್ತು ನಮಗೆ, ಅದಕ್ಕೆ ಇಲ್ಲಿ ಸ್ಪೇಸ್ ಇದೆಯಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ಹಾಂ, ಬೆಟರ್ ನಾವು ಅದಕ್ಕೆ ಹೋಲಿಸ್ಕೊಂಡ್ರೆ. ಸೊ ಇದು ಹಾಲು, ಒಂದು ಸ್ಟಡಿ ಟೇಬಲ್ ಇದೆ, ಟ್ವಿನ್ ಬೆಡ್ ಇದೆ, ಅಲ್ಲಿ ವಾರ್ಡ್ರೋಬ್ ಇದೆ, ಸೊ ಡ್ರೆಸ್ಸಿಂಗ್ ಟೇಬಲ್ಲು, ಇಲ್ಲಿ ವಾಶ್ ಬೇಸಿನ್ ಮತ್ತು ಒಂದು ಕೆಟಲ್ ಇಟ್ಟಿದ್ದಾರೆ. ನೀರು ಇಟ್ಟಿದ್ದಾರೆ. ಹಾಂ, ನೀರಿದೆ. ಸೊ ಇಷ್ಟಿದೆ. ವಾಶ್ರೂಮು ನನಗೆ ನೆನಪಿರೋ ಪ್ರಕಾರ ಸ್ವಲ್ಪ ದೊಡ್ಡದೇ ಅನ್ನಿಸ್ತಾ ಇತ್ತು ನನಗೆ ಪಿಕ್ಚರ್ಸಲ್ಲಿ ನೋಡಿದಾಗ. ಶವರ್ ಎಲ್ಲನೂ ಇತ್ತಪ್ಪ, ಇಲ್ಲಿ ನೋಡಿದ್ರೆ ಬಕೆಟ್ ಇಟ್ಟವ್ರೆ. ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ? ಫುಲ್ ತೆಗೆದ್ರೆ ಆಗುತ್ತೆ ಅಂದಿದ್ಕೆ ಅದನ್ನ ನೋಡಬೇಕು. ಈಗ ನಾವು ಊಟಕ್ಕೆ ಹೊರಟಿದ್ದೀವಿ. ನಾವು ಇರೋದು ಕ್ಯಾಲಿಕಟ್ ಮೇನ್ ರೋಡಲ್ಲೇ ನಮ್ಮ ರೂಮು ಹೋಟೆಲ್ ಇರೋದು. ಅದೇ ರೋಡಲ್ಲಿ ವಿತಿನ್ ಒಂದು 10 kilometers ತುಂಬ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇದೆ. ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು, ತುಂಬ ದೊಡ್ಡ, ಆ ರೋಡಲ್ಲಿ ಇದ್ದಂಥ ದೊಡ್ಡ ರೆಸ್ಟೋರೆಂಟ್ ಇದು. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಾವು ಕ್ಯಾಲಿಕಟ್ಗೆ ಯಾಕೆ ಬಂದಿರೋದು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನೀವು ಗೆಸ್ ಮಾಡೋ ಹಾಗಿದ್ರೆ ಗೆಸ್ ಮಾಡಿ ತಿಳಿಸಿ, ಯಾಕಂದರೆ ತುಂಬ ಸರಿ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿನ ಆ್ಯಂಬಿಯನ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡಿನೇ ನಾವು ಕೂಡ ಬಂದಿದ್ದು. ಬಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಲ್ಲಿ ಕಾರ್ಗಳೆಲ್ಲ ಹೊರಗಡೆ ನಿಂತಿದ್ದನ್ನು ನೋಡಿಬಿಟ್ಟು ಜಾಸ್ತಿ ಜನ ಇರ್ತಾರೆ, ಸರ್ವಿಂಗ್ ಟೈಮ್ ಎಕ್ಸ್ಟ್ರಾ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಆಯಿತು. ಎಲ್ಲನೂ ಫಿಲ್ ಆಗಿಬಿಟ್ಟಿತ್ತು. ನಾವು ಕಾಯ್ತಾ ಇದ್ವಿ. ನಮಗೆ ಹೊಟ್ಟೆ ಹಸಿವು ಅಂತ ಏನಿರಲಿಲ್ಲ, ಬಟ್ ಆದಷ್ಟು ಬೇಗ ಮಲಗಿದ್ರೆ ಬೇಗ ಹೇಳ್ಬೋದಲ್ವ ನಾಳೆ. ಯಾವುದೋ ಒಂದು ರೂಟ್ನ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಮೈಲ್ಡ್ ಫ್ಲೇವರ್ ಇದೆ. ನಾವು ಮಧ್ಯಾಹ್ನ ಒಂದು ಸ್ಟಾರ್ಟರ್ ಟ್ರೈ ಮಾಡಿದ್ವಿ ಚಿಕನ್ದು. ಅದಕ್ಕೆ ಆಲ್ಫಾ ಹಮ್ ಅಂತೇನೋ ಹೆಸರು. ಅದು ಕೇರಳ ಸ್ಪೆಷಲ್ ಅಂತೆ. ನಮ್ಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಇವಾಗ ಕೂಡ ಅದೇ ತೊಗೊಂಡಿದ್ದೀವಿ. ಅದರ ಜೊತೆ ಎಷ್ಟು ಡಿಪ್ ಕೊಟ್ಟಿದ್ದಾರೆ ನೋಡಿ, 3 ಡಿಪ್ ಆಲ್ಫಾ ಹಮ್ಗೆ, ಇನ್ನು 3 ಡಿಪ್ ನಾವು ಬಿರಿಯಾನಿ ತೊಗೊಂಡಿದ್ದೀವಿ. ಬಿರಿಯಾನಿ ಜೊತೆ ಪಿಕ್ಕಲ್ ಅಂತೆ, ಕಾಯಿ ಚಟ್ನಿ ಅಂತೆ, ಆ್ಯಂಡ್ ಇದು ರಾಯ್ತಾ. ಸೊ ಇಷ್ಟೆಲ್ಲ ಡಿಪ್ ಬರೀ 2 ಐಟಮು ಕೊಟ್ಟಿದ್ದಾರೆ. ಇದು ಸಾಸು, ಮಯನೀಸ್ ಆ್ಯಂಡ್ ಸಾಸು, ಇದು ಗ್ರೀನ್ ಚಟ್ನಿ, ಆ್ಯಂಡ್ ಇದು ಬರೀ ಮಯನೀಸು. ಆ್ಯಂಡ್ ಇಲ್ಲಿದ ಫುಡ್ ಟೇಸ್ಟ್ ಹೇಳಬೇಕಂದ್ರೆ ನಮಗೆ ಸ್ವಲ್ಪ ಸ್ಪೈಸ್ಲೆಸ್ ಅಂತ ಅನ್ನಿಸ್ತು. ಸ್ವಲ್ಪ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಹಾಗೇ ಯಾವಾಗ್ಲೂ ಅವರು ಸ್ಪೈಸ್ ಲೆವೆಲ್ನ ಕಡಿಮೆನೇ ಇಟ್ಟಿರ್ತಾರೆ. ಬಟ್ ನಮಗೆ ಮಧ್ಯಾಹ್ನ ತಿಂದಿದ್ದು ಊಟ ಅಂತೂ ತುಂಬಾ ಇಷ್ಟ ಆಗಿತ್ತು. ಇದು ಆವ್ರೇಜ್ ಅಂತ ಹೇಳ್ಬೋದು ನಮ್ಮ ಟೇಸ್ಟ್ ಅಕಾರ್ಡಿಂಗ್. ಫುಲ್ ಹೆವಿ ಮಳೆ ಸ್ನೇಹಿತರೆ. ಬೆಳಗ್ಗೆಯಿಂದ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ, ಇವಾಗಂತೂ ಸಕ್ಕತ್ತಾಗಿ ಸುರಿತಾ ಇದೆ. ಎನಿವೇಸ್ ನಮ್ದೇನು ಇವಾಗ ತಿರ್ಗೋದು ಹಾಗಿಲ್ವಲ್ಲ, ಮುಗೀತು. We are done for the day and waiting to just go and sleep. ಏನು ಜೋರಾಗಿ ಬೀಳ್ತಿದೆ ಗೊತ್ತಾ. ನಮ್ಗೇನು ಹೊಸದಲ್ಲ, ಬೆಂಗಳೂರಲ್ಲೂ ದಬ 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 ಅಂತ ಬಿದ್ದುಬಿಡುತ್ತೆ. ಈಗ ನೋಡು ಹೇಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಅಂತ. ಮಳೆ ಬಂದರೂ ಕೂಡ ಏನೋ ನಿಲ್ಲೋ ಹಾಗಿಲ್ಲ. ಛತ್ರಿ ಇಟ್ಕೊಂಡು ಎಲ್ಲಾರನ್ನೂ ಡ್ರಾಪ್ ಮಾಡ್ತಾ ಇರೋದು, ಕರ್ಕೊಂಡು ಬರೋದು, ಕರ್ಕೊಂಡು ಬಿಡೋದು ಅಷ್ಟೇ. ಮೈಸೂರಲ್ಲೂ ಏನು ಬಿತ್ತು ಗೊತ್ತಾ ಜಾನು, ಅವತ್ತು 5 ಗಂಟೆಗೆ ಶುರುವಾಗಿದ್ದು ರಾತ್ರಿ ಎಲ್ಲ ಬಂತು. ನಮ್ಮ ಸಾನು ಹೋಗ್ಬಿಟ್ಟು ಅಂಬ್ರೆಲ್ಲ ಇಟ್ಕೊಂಡು ರೋಡಲ್ಲಿ ಆಟಾಡ್ತಾ ಇದ್ಲು.
ಸೊ ಈಗ ಗುಡ್ ನೈಟ್. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ಕೇರಳ ಕ್ಯಾಲಿಕಟ್ ಎಸ್ಪೆಷಲಿ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಇಲ್ಲಿ ನಿಯರ್ ಬೈ ಮೀ ಹುಡುಕಿ ನಾಳೆ ಹೋಗಿ ಬರೋಣ ಆಯಿತಾ. ಅಂಟಿಲ್ ದೆನ್ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Bye bye. Good Bye bye. night.